ಬಾಲ್ಯಾವಸ್ಥೆಯಲ್ಲಿ 12 ವರ್ಷಗಳ ಕಾಲ ನಾವು ಕಳೀತಾ ಹೋಗ್ತೀವಿ. ಅವಾಗೆಲ್ಲದು ಆಟ ಊಟ ಪಾಠ ಅಂತ ಏನು ಕೇಳ್ತಾರಲ್ಲ, ಆ ಥರ 12.5 ವರ್ಷ ನಾವು ಅವನು ಬಾಲ್ಯಾವಸ್ಥೆಯಲ್ಲಿ ಕಳೀತಾನೆ. ನಿಮ್ಗೆ ಉಳಿದಿದ್ದಾರೆ ಎಷ್ಟು? 12.5 ವರ್ಷ ಉಳಿದಿದೆ. ಅದನ್ನು ಅರ್ಧ ಭಾಗ ಮಾಡ್ರಿ. ಎಷ್ಟು ವರ್ಷ? ಡಿಗ್ರಿ ಮಾಡಬೇಕು. ನಮ್ಮ ಮಗ ಫಾರಿನ್ಗೆ ಹೋಗಿದ್ದಾನೆ ಗುರುಗಳೇ, 5 ವರ್ಷ ಹೋಗಿದ್ದಾನೆ, 6 ವರ್ಷ ಓದಿದ್ದಾನೆ, ಡಬಲ್ ಡಿಗ್ರಿ ಮಾಡಿದ್ದಾನೆ ಅಂತ ಎಲ್ಲ ನೀವು ಹೇಳ್ತೀರಲ್ಲ. 6.5 ವರ್ಷ ಮನುಷ್ಯ ಅಧ್ಯಯನ ಮಾಡ್ತಾನೆ. ಬಾಲ್ಯಾವಸ್ಥೆಯಲ್ಲಿ ಏನು ಮಾಡ್ತೀವಿ? 12 ವರ್ಷ ಆಟ ಪಾಠ ಮಾಡ್ಕೊಂಡು ಕಲಿತೀವಿ. ಆದ್ರೆ ಹೈಯರ್ ಎಜುಕೇಶನ್ ಬೇಕಲ್ಲ, ಡಿಗ್ರಿ ಮಾಡಬೇಕಲ್ಲ, ಮಾಸ್ಟರ್ ಡಿಗ್ರಿ ಮಾಡಬೇಕಲ್ಲ, ಇಂಜಿನಿಯರು ಡಾಕ್ಟರ್ ಓದ್ಬೇಕಲ್ಲ. ಅವ್ರ ಮನೇಲಿ ಪೂಜೆ ಮಾಡ್ತಿರಲ್ಲ, ಆ ಪೂಜಾ ಫಲ ನಿಮ್ಗೆ ಕೇವಲ 1.5 ವರ್ಷ ಮಾತ್ರ ಉಳಿದಿರುತ್ತೆ. ಇನ್ನು 1.5 ವರ್ಷ ಉಳಿದಿದೆಯಲ್ಲ, ಅದೇನಪ್ಪ ಅಂತಂದ್ರೆ ನೀವು ಈ ಥರ ಯಾತ್ರೆಗಳು ಮಾಡ್ತಿರಲ್ಲ, ಅಲ್ಲೆಲ್ಲೋ ಕಾಶಿಗೆ ಹೋದೆ, ಅಲ್ಲೆಲ್ಲೋ ಕನ್ಯಾಕುಮಾರಿಗೆ ಹೋದೆ, ಅಲ್ಲೆಲ್ಲೋ ರಾಮೇಶ್ವರಕ್ಕೆ ಹೋದೆ, ಅದೆಲ್ಲ ಕೇವಲ 1.5 ವರ್ಷ ಮಾತ್ರ ನೀವು, ಅದರಲ್ಲೂ 80 ವರ್ಷ 100 ವರ್ಷ ಬದುಕಿದ್ರೆ 1.5 ವರ್ಷ ನೀವು ಯಾತ್ರೆ ಮಾಡ್ಬೋದು. ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಟೈಮ್ನ ಎಲ್ಲಿ ಕಳೀತಾ ಇದ್ದೀರಾ ಅಂತ.